ಜೈ RCB, ಈ ಸತಿ ಕಪ್ ನಮ್ದೆ. ಜೈ RCB, ಈ ಸಲ ಕಪ್ ನಮ್ದೇ. ಜೈ RCB. RCBಗೆ ಜೈ, ಈ ಸಲ ಕಪ್ ನಮ್ದೆ. ಈ ಸಲ ಕಪ್ಪು ನಮ್ದೆ. ಈ ಸಲ ಕಪ್ಪು ನಮ್ಮದೇ. ಈ ಸಲ ಕಪ್ ನಮ್ದೆ. ಆಲ್ ದ ಬೆಸ್ಟ್ RCB. ನಾವು ಬೀಳಲ್ಲ ತಲೆ ಬಾಗ್ಸಲ್ಲ ಮುನ್ನುಗ್ಗಿ ಆಡ್ತೀವಿ. ಸನ್ರೈಸರ್ಸ್ ಎದುರೇ RCB ಸೆಣಸಾಡ್ಲಿಕ್ಕೆ ಈಗಾಗಲೇ ಪ್ರಾಕ್ಟೀಸ್ ಕೂಡ ಆರಂಭಿಸಿದೆ. ಜೊತೆಗೆ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿದೆ. ಹಾಗಾದ್ರೆ ಈ ಬಾರಿಯ RCB ಮ್ಯಾಚ್ ಕ್ರೇಜ್ ಯಾವ ರೀತಿಯಾಗಿದೆ? RCB ಫ್ಯಾನ್ಸ್ ಏನು ಹೇಳ್ತಾರೆ? ಪಾಪ ನೋಡಕ್ ಬಂದವರು ಅವ್ರಿಗೇನು ಗೊತ್ತೇ ಇಲ್ಲ, ಪಾಪ ಖುಷಿಯಿಂದ ನೋಡಕ್ ಬಂದಿದ್ದಾರೆ. ಅವ್ರಿಗೆ ನಾವು ಈ ಭೂಮಿ ಮೇಲೆ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಪಾಪ ಅವರಿಂದ ಅವ್ರ ಫ್ಯಾಮಿಲಿ, ಅವ್ರ ಹಿಂದಿನವರು ಎಲ್ಲನೂ ಪಾಪ ಎಷ್ಟು ವೆಯ್ಟ್ ಮಾಡ್ತಿರ್ತಾರೆ. ಆಲ್ ಆಫ್ ಅ ಸಡನ್ ಹಿಂಗಾದರೆ ಲೈಫ್ ಕಳ್ಕೊಂಡ್ರೆ ಯಾರಿಗಾದ್ರೂ ಇದೆ ಜೀವ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ? ಎಸ್, ಇಟ್ ಈಸ್ ವೆರಿ. ಹೌದು, ಆ ಸೀಟಲ್ಲಿ ಅವ್ರ ಫ್ಯಾಮಿಲಿನ ಯಾರಾದರೂ ಕರ್ಕೊಂಡ್ಬಂದು ಕೂರಿಸ್ಬೇಕು ಅಥವಾ ಅದೂ ಮಾಡ್ಬೋದು. ಅವ್ರ ಫ್ಯಾಮಿಲಿನೇ ಅಲ್ವಾ. ಸೊ ಎನಿ ಫ್ಯಾಮಿಲಿ, ಅವ್ರದ್ದು ರಿಲೇಟೆಡ್ ಫ್ಯಾಮಿಲೀಸ್, ಇಟ್ ಈಸ್. ಹೌದು, ಎಸ್. ಆಲ್ ದಿ ಬೆಸ್ಟ್ RCB. ಆಲ್ ದಿ ಬೆಸ್ಟ್ RCB. ಕಪ್ ಗೆಲ್ಲಿ, ಈ ಸಲನೂ ಕಪ್ ಗೆಲ್ಲಿ. ಕಪ್ ನಮ್ದೇ. 19ನೇ ವರ್ಷ ಹೆಂಗಿದೆ ಕ್ರೇಜು? ಯಾರು ಮ್ಯಾಚ್ ನ ಯಾರು ಪಕ್ಕದಾಗ ಆಡ್ಬೇಕು ಅಂತ ಬಯಸ್ತಾ ಇದ್ದೀರಾ? ಕೊಹ್ಲಿ ಆಡಬೇಕು, ಚೆನ್ನಾಗಿ ಆಡಬೇಕು. ಅವನು ಈ ಸಲ ಸೆಂಚುರಿ ಹೊಡಿಬೇಕು. ಎಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಆಡಲಿ ಹಾರೈಸ್ತೀವಿ. ನಾವು ಅವ್ರ ಫ್ಯಾನೇ, RCB ಕಡೆರೇನೆ. ಓಕೆ, ಮ್ಯಾಚ್ ನೋಡಕ್ಕೆ ಏನಾದರೂ ಹೋಗ್ತೀರಂತೆ? ನೋಡೋಣ, ಟ್ರೈ ಮಾಡೋಣ. ಸೀಟ್ ಸಿಕ್ಕರೆ ಹೋಗೋದೆ. ಹಾಂ, ಹೇಳಿ ಏನು ಹೇಳ್ತೀರಾ ನೀವು ಮ್ಯಾಚ್ ಬಗ್ಗೆ? ಮೇಡಮ್, ನಾವು ಗೆಲ್ಲಿ ಅಂತಾನೆ ಹೇಳ್ತೀವಿ ಮೇಡಮ್. ಗೆಲ್ಬೇಕು ಮೇಡಮ್. ಈ ಸಲ ಕಪ್ ನಮ್ದೇ ಮೇಡಮ್. ಓಕೆ, ಒಂದ್ಸಲ ಜೋರಾಗಿ ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ಪು ನಮ್ಮದೇ. ಈ ಸತಿ ಲಾಸ್ಟ್ ಟೈಮ್ ಗೆದ್ದಿತ್ತೆ. ಈ ವರ್ಷನೂ ನಮ್ಮದೇ. ಬರೀ ವರ್ಷ ನಮ್ಮದೇ ಕಪ್ಪು. ಜೈ RCB. ಯಾಕೆ ಕಂಪಲ್ಸರಿ? ಲಾಸ್ಟ್ 10 to 15 ಇಯರ್ಸಿಂದ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ. 28ನೇ ತಾರೀಕಿಂದ ಸ್ಟಾರ್ಟ್ ಮನೇಲಿ ಫುಲ್ ನಮ್ಮ ಹುಡುಗದೆ. ನಮ್ಮ ದೊಡ್ಡೊಂದು CSK ಆದ್ರೂ ಬಟ್ ನಮ್ಮ ಸಣ್ಣನು ಫುಲ್ RCBನೇ, ಕೊಹ್ಲಿ ಫ್ಯಾನ್. ನಾನು RCB ಫುಲ್ ಕೊಹ್ಲಿ ಫ್ಯಾನ್. ಕ್ರಿಕೆಟ್ ನೋಡ್ತೀನಿ. ಆಲ್ ದ ಬೆಸ್ಟು RCB. ಟಿಕೆಟ್ ಸಿಗ್ಲಿಲ್ಲ, ಬಟ್ ಟಿಕೆಟ್ ಸಿಗ್ಲಿಲ್ಲ ನಮಗೆ. ಟ್ರೈ ಮಾಡ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಆಲ್ ದ ಬೆಸ್ಟ್ RCB. ಕೊಹ್ಲಿ ಬೇಸ್ ಮಾತಾಡ್ತಿದ್ವಿ. ಫ್ಯಾಮಿಲಿ. ಹೌದು, ಹಾಗಾದ್ರೆ ಸೀರಿಯಲ್ಗೆ ಅಂತ ಜಗಳ ಆಡೋ ಸೀನ್ ಇಲ್ಲ. RCB ಬಂದರೆ ನೋ ಸೀರಿಯಲ್ಸ್, ನೋ TV ಪ್ರೋಗ್ರಾಮ್ಸ್, ಎಲ್ಲ ಮ್ಯಾಚಸ್. ಅದು ಫಸ್ಟ್ ಮ್ಯಾಚ್ ನಮ್ಮ RCB ಅಂದರೆ ನಮ್ಗೆ ಫುಲ್ ಖುಷಿ ಆಗುತ್ತೆ. ಏನೂ ಇಲ್ಲ ಸೀರಿಯಲ್ಸ್. ಒಂದು ನಿಮಿಷ ನಾನು ಹೇಳ್ತೀನಿ, ಅವ್ರು ವಾಪಸ್ ಮಾತಾಡ್ತಾರೆ ಆಯ್ತಾ? ಸೀರಿಯಲ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಇಲ್ಲ, ನಾವು ಸೀರಿಯಲ್ಸ್ ಅಂತೂ ಏನೂ ನೋಡಲ್ಲ. ಏನೇನೋ ಪ್ರೋಗ್ರಾಮ್ಸ್ ಇದ್ದರೆ ನೋಡ್ತೀವಿ. ಆ ಪ್ರೋಗ್ರಾಮ್ಸ್ ಎಲ್ಲ ಬಿಟ್ಟು ಇದು RCBನೇ ನೋಡ್ತೀವಿ. ಫಸ್ಟ್ ಮ್ಯಾಚ್ ಬಂದರೆ ನೋ ಸೀರಿಯಲ್ಸ್, ನೋ. ಓನ್ಲಿ ನಮ್ಮ ಸಣ್ಣನು ನಾನು, ಅವನಿಲ್ಲ ಅಂದ್ರೂ ಇವನು ಎಲ್ಲೇ ಇದ್ರೇನು, ನಿದ್ದೆ ಹೋದ್ರೂ RCB ಬಂದರೆ ಫಸ್ಟ್ ಕೊಹ್ಲಿ ಅಂತ ಇವನಿಂದಾನೆ ಮ್ಯಾಚ್. ಲಾಸ್ಟ್ ಇಯರ್ ಗೆದ್ರಲ್ಲ, ಹೇಗೆ ಖುಷಿ? ಫುಲ್. ಬಟ್ ಒಂದು ಬೇಜಾರಾಯಿತು, ಲಾಸ್ಟ್ ಇದು ಇನ್ಸಿಡೆಂಟ್ ಆಗಿತ್ತಲ್ಲ. ಬಟ್ ಅದು ಬಿಟ್ಟರೆ ಎಲ್ಲ ಖುಷಿ ನಮಗೆ. ಅದು ಚೆನ್ನಾಗಿರ್ತಿತ್ತು. ಬಟ್ ಸಂತೋಷ. ಈ ವರ್ಷ ಏನೂ ಆಗಬಾರ್ದು ಎಲ್ಲರಿಗೂ. ಬಟ್ ಕಪ್ಪು ನಮ್ಮದೇ ಆಗಬೇಕು. 11 ಜನ ಸೋತೋದ್ರು. ಹೌದು, ಚಿನ್ನಸ್ವಾಮಿ ಲಾಗು ಎಲ್ಲ ಮ್ಯಾಚಲ್ಲೂ 11 ಜನಕ್ಕೆ ಸೀಟ್ ಇಡಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಬಟ್ ಅದು ಆಗಬಾರ್ದಾಗಿತ್ತು. ಅದು ಸೀಟ್ ಇಡಬೇಕು. ಬಟ್ ಆ ಗೌರವ ಬೇಕು ನಮ್ಮ ಕರ್ನಾಟಕಕ್ಕೆ. ಲಾಸ್ಟ್ ಟೈಮ್ ಇಷ್ಟು ವರ್ಷ ಆಯಿತು ಬಂದಿರಲಿಲ್ಲ ಒಂದು ಸತಿನೂ. ಬಟ್ ಲಾಸ್ಟ್ ಟೈಮ್ ಬಂದಿದೆ ಅಲ್ವಾ, ಈ ಸತಿ ನಮ್ಮ ಕಪ್ಪು ನಮ್ಮದೇ ಆಗಬೇಕು. ಪಾಪ ಅವರು ಖುಷಿ ಆಗ್ತಾರ, ಪಾಪ ಮೇಲೆಯಿಂದನೂ ನೋಡ್ತಾರೆ. ಬಟ್ ಅವ್ರಿಗೆ ಆಗಿದ್ದು ನಮ್ಮ RCBಗೋಸ್ಕರ ಆಗಿದೆ ಅದು. ಬಟ್ ಅವ್ರ ಮೇಲೆ ಇದ್ರೂ ಖುಷಿ ಪಡ್ತಾರೆ ನಮ್ಮ RCB ಅಂತ ನಾನು ಅನ್ಕೊತಾ ಇದ್ದೀನಿ. ಇಲ್ಲ, ಅವ್ರ ಫ್ಯಾಮಿಲಿ ಇದ್ದರೆ ಚೆನ್ನಾಗಿರತ್ತೆ. ಅವ್ರ ಪ್ಲೇಸಲ್ಲಿ ಅವರಿದ್ದು ನೋಡ್ತಾರೆ, ಅವ್ರ ಪ್ಲೇಸಲ್ಲಿ ಅನ್ನೋದು ನನ್ನ ವ್ಯಕ್ತಿತ್ವ. ಮನಸ್ಸಿಗೆ ಅವ್ರಿಗೆ ಅನಿಸ್ತತೆ. ಅವ್ರ ಫ್ಯಾಮ್ಲಿಯಿಂದ ಅವ್ರ ಮಮ್ಮಿ, ಅವ್ರ ಡ್ಯಾಡಿ, ಅವ್ರ ತಮ್ಮ ಯಾರೋ ಆದರೂ ನೋಡಿದ್ರೆ ಅವ್ರ ಪ್ಲೇಸಲ್ಲಿ ಅವರಿದ್ದು ನೋಡಿದರೆ ಚೆನ್ನಾಗಿರತ್ತೆ. ಹೇಳಿ ಸರ್, RCB ಫ್ಯಾನ್ ನೀವು? ನಾವು RCB ಫ್ಯಾನ್. ಓಕೆ, ಈ ಸಲ ಮ್ಯಾಚ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಹೇಗೆ ಅನ್ನಿಸ್ತಿದೆ? ಈ ಸಲ ಕಪ್ ನಿಮ್ಗೆ ಬೇಕಾ? ಬೇಕು, ಎಲ್ಲ ಸತಿನೂ ಬೇಕೇ ಅಲ್ವಾ? ಓಕೆ, ಈ
ಸಲ ಕಪ್ ನಮ್ದೇ ಈ ಸತಿನ ಆಗುತ್ತೆ. ಒಳ್ಳೆ ಚೆನ್ನಾಗಿದೆ ಟೀಮು, ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ, ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಚೆನ್ನಾಗಿದೆ, ಆಗತ್ತೆ ಈ ಸತಿ. ಹಾಂ, ಈ ಸತಿ ಹೋಗಿ ಹೋಗ್ತೀವಿ ಮೇಡಮ್. ಟಿಕೆಟ್ ಸಿಕ್ಕಿದೆಯಾ? ಬರುತ್ತೆ ನಮಗಿದ್ದಾರೆ, ಸಿಕ್ಕಿಲ್ಲ, ಬರುತ್ತೆ ನಮಗೆ, ಬಂದೇ ಬರುತ್ತೆ, ಹೋಗುತ್ತೆ. ನಮ್ಮ ಸಿದ್ದರಾಮನ್. ಆಲ್ ದ ಬೆಸ್ಟ್ RCB. ಆಲ್ ದ ಬೆಸ್ಟ್ RCB. ಈ ಸಲ ಕಪ್ ನಮ್ದೆ. ಮ್ಯಾಚ್ ನೋಡ್ತೀಯಾ ಪ್ರತಿ ವರ್ಷ ನೀನು? ಹಾಂ, ನೋಡ್ತೀನಿ. ನಿನ್ನ ಫೇವರಿಟ್ ಆಟಗಾರ? ಧೋನಿ. ಅಂದ್ರೆ CSK ಫ್ಯಾನಾ? ಧೋನಿಗೋಸ್ಕರ CSK ಫ್ಯಾನ್. ಇವನು ಹೇಳು, ಇವನು ಹ್ಯಾಪಿ ವಿರಾಟ್ ಕೊಹ್ಲಿ ಬರ್ಡೇ. ಆಲ್ ದ ಬೆಸ್ಟ್ ಕೊಹ್ಲಿ. ఇంకా ಕೊಹ್ಲಿಗೆ ಮಾತ್ರ ಆಲ್ ದಿ ಬೆಸ್ಟ್? ಇಲ್ಲ, RCB ಹೋಲ್ RCBಗೆ ಮ್ಯಾಚ್ ಈ ಸಲ ನೋಡ್ತೀರಾ ಸರ್? ಹಾಂ, ನೋಡ್ತೀವಿ. ಹೋಗ್ತೀರಾ ಏನಾದರೂ ಗ್ರೌಂಡ್ಗೆ? ಹೋಗೋ ಚಾನ್ಸಸ್ ಇದೆ. ಟಿಕೆಟ್ ಸಿಕ್ಕಿಲ್ಲ, ನೆಕ್ಸ್ಟ್ ಮ್ಯಾಚ್ ಟ್ರೈ ಮಾಡ್ತೀವಿ. ಹಾಂ, ಎಷ್ಟು ಖುಷಿ ಇದೆ ಸರ್ ಈ ಬಾರಿ ಮ್ಯಾಚ್, ನಮ್ಮ ಫಸ್ಟ್ ಮ್ಯಾಚ್ ಇಲ್ಲೇ ಆಗ್ತಿದೆ. ತುಂಬ ಅಂದರೆ ತುಂಬ ಖುಷಿ ಇದೆ ಮೇಡಮ್. ಕ್ರೇಜ್ ಹೇಗಿದೆ? ಕ್ರೇಜ್ ಅಂತೂ ತುಂಬಾ ಇದೆ. ಈ ಸರಿ ನೋಡಬೇಕು. ಈ ಬಾರಿನೂ ಕಪ್ ಗೆಲ್ಬೇಕಾ? ಪಕ್ಕಾ ನಮ್ಮದೇ ಕಪ್ಪು. ಜೈ RCB. ಆಲ್ ದಿ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ RCB. ಓಕೆ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೆ. ಕೇಳಿದ್ರಲ್ಲ ವೀಕ್ಷಕರೇ, ಈ ಬಾರಿಯೂ ಕೂಡ RCB ಕ್ರೇಜ್ ಅಷ್ಟೇ ಇದೆ. ಅದರಲ್ಲೂ 18 ವರ್ಷ ಆದ ನಂತರ ಕಪ್ ಗೆದ್ದಿದೆ ಹೋದ ವರ್ಷ. ಈ ಬಾರಿ 19ನೇ ಸೀಸನ್. ಈ ಬಾರಿಯೂ ಕೂಡ ಕಪ್ ತಮ್ಮದಾಗ್ಲಿ ಅನ್ನೋದು RCB ಫ್ಯಾನ್ಸ್ನ ಅಭಿಪ್ರಾಯ. ಜೊತೆಗೆ ಎಲ್ಲರೂ ಕೂಡ RCB ಮ್ಯಾಚ್ ನೋಡಲಿಕ್ಕೆ ಕಾತುರವಾಗಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಯಾವುದೇ ಸೀರಿಯಲ್ ಮೂವಿ ಅಂತ ಹೋಗದೆ ಬರೀ ಮ್ಯಾಚ್ಗಳನ್ನ ನೋಡ್ತೀವಿ. IPLಗೆ ಅಷ್ಟೊಂದು ವ್ಯಾಲ್ಯೂ ಇದೆ ನಮ್ಮ ಹತ್ರ ಅಂತ ಹೇಳಿ ಒಂದಿಷ್ಟು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ RCB ಫ್ಯಾನ್ಸ್ ಕ್ರೇಜ್ ಇನ್ನಷ್ಟು ಜಾಸ್ತಿ ಆಗಿದೆ. ಈ ಬಾರಿ ಗ್ರೌಂಡ್ನಲ್ಲಿ ನಮ್ಮ RCB ಯಾವ ರೀತಿಯಾಗಿ ಮ್ಯಾಚಲ್ಲಿ ಸೆಣಸಾಡುತ್ತೆ, ಯಾವ ರೀತಿಯಾಗಿ ಎದುರಾಳಿ ತಂಡಗಳನ್ನು ಹೊಡೆದು ಉರುಳಿಸುತ್ತೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮಿ ಶೆಟ್ಟಿ, ಸಪ್ತಾಶ್ವ TV.